ನಾನ್ ನಿಮ್ಮನ್ನ ಅವಾಗಿಂದ ಗಮನಿಸ್ತಾ ಇದ್ದೀನಿ. ನೀವ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ಅದೇನಂತ ಹೇಳಪ್ಪ. ಯಾಕಪ್ಪ ಮೌನವಾಗಿದ್ದೀರಾ? ಏನಾಯ್ತಂತ ಹೇಳಿ. ಆ ಥರ ಎಲ್ಲ ಏನಿಲ್ಲಮ್ಮ. ಈ ಸರಿ ನಿನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊತಾ ಇದ್ರು. ಈಗ ಆಪರೇಷನ್ ಆಗಿದೆ ಅಂತ ಗೊತ್ತಾದ್ಮೇಲೆ ನಿನ್ನ ಬಗ್ಗೆ ಇನ್ನೂ ಕಾಳಜಿ ಪ್ರೀತಿ ಜಾಸ್ತಿ ಆಗುತ್ತೆ. ಸುಮ್ಮನೆ ನಮ್ಮಿಂದ ಅವ್ರಿಗೆ ಯಾಕೆ ತೊಂದರೆ ಅಂತ. ನಾವ್ ಇದುವರೆಗೂ ಹೇಗೆ ವಿಷಯನ ಮುಚ್ಚಿಟ್ಟಿದ್ವೋ ಇವಾಗ್ಲೂ ಹಾಗೆ ಮುಚ್ಚಿಡೋಣ. ಅದ್ರಿಂದ ತೊಂದರೆ ಆಗೋದ್ ಬೇಡಪ್ಪ. ಆದ್ರೆ ಅದೊಂದು ಕಾರಣಕ್ಕೋಸ್ಕರ ನಾವ್ ಅಲ್ಲಿಗೆ ಹೋಗೋದೇ ಬೇಡ ಅನ್ನೋದು ನನ್ನಿಂದ ನಂಬಕ್ಕಾಗ್ತಾ ಇಲ್ಲ. ಪುಟ್ಟಕ್ಕಾಗ್ಲಿ ಸ್ನೇಹಕ್ಕಾಗ್ಲಿ ನಾವ್ ಅಲ್ಲಿರೋದನ್ನ ತೊಂದ್ರೆ ಅಂತ ಯಾವತ್ತೂ ಭಾವಿಸಿಲ್ಲ. ಅಮ್ಮ ಇದ್ದಿದ್ರೆ ನನ್ನನ್ನ ಇಷ್ಟ ಚೆನ್ನಾಗಿ ನೋಡ್ಕೊತಾ ಇದ್ರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಪುಟ್ಟಕ್ಕ ಅವ್ರು ಮಾತ್ರ ನನ್ನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಕರುಣೆ ತುಂಬಿರೋ ಕರಳವ್ರದ್ದು. ನಾವಲ್ಲಿಗೆ ಹೋಗೋದನ್ನ ಅವ್ರು ಯಾವತ್ತೂ ತಪ್ಪು ತಿಳ್ಕೊಳಲ್ಲ. ನಾವ್ ಅಲ್ಲಿಗೆ ಹೋಗೋದೇ ಸರಿಯಪ್ಪ. ಕಂಠಿ ಯಜಮಾನ್ರು, ಆಟೋ ನಿಲ್ಲಿಸಿ. ಯಾಕಮ್ಮ ಆಟ ನಿಲ್ಲಿಸ್ದೆ? ಅಪ್ಪ ಅಲ್ಲಿ ನೋಡಿ, ಕಂಠಿ ಯಜಮಾನ್ರು. ದೇವ್ರೆ, ನಾನು ದೇವಿಪುರಕ್ಕೆ ಹೋಗೋದನ್ನ ಬೇಡ ಅಂತ ತಡಿತಾ ಇದ್ರೆ ಈಗ ಇವ್ರು ಬೇರೆ ಸಿಕ್ಬಿಟ್ರಲ್ಲಪ್ಪ. ಅಕಸ್ಮಾತ್ ಇವಳೋಗಿ ಅವ್ರನ್ನ ಮಾತಾಡಿಸಿ ಸತ್ಯ ಏನು ಅಂತೇಳಿ ಗೊತ್ತಾಗ್ಬಿಟ್ರೆ ಯಾಕೆ ಸಮಾಧಾನ ಮಾಡೋದಾಗ? ಅಪ್ಪ ಬನ್ನಿ ಮಾತಾಡಿಸ್ಕೊಂಡ್ ಬರೋಣ. ಅಕ್ಕ ಹೇಗಿದ್ದಾರೆ, ಮನೇಲೆಲ್ಲ ಹೇಗಿದ್ದಾರೆ ಅಂತ ಒಂದ್ಸತಿ ವಿಚಾರಿಸ್ಕೊಂಡ್ ಬರೋಣ. ಬೇಡಮ್ಮ, ಪಾಪ ಅವ್ರಿಗೆ ಏನು ಕೆಲಸ ಇರುತ್ತೋ ಏನೋ. ಸುಮ್ಮನೆ ಹೋಗಿ ಯಾಕೆ ತೊಂದರೆ ಕೊಡ್ತೀಯಾ? ಅಯ್ಯೋ, ಅಕ್ಕನ ಬಗ್ಗೆ ವಿಚಾರಿಸಿದ್ರೆ ಅದ್ರಲ್ಲಿ ತೊಂದ್ರೆ ಏನಿದೆ? ಬನ್ನಿ ಮಾತಾಡ್ಸ್ಕೊಂಡ್ ಬರೋಣ. ಏ ಪುಟ ಪುಟ, ನಾನು ಮಾತು ಕೇಳಿಲ್ಲ, ಒಂದ್ ನಿಮಿಷ. ಸಾಹೇಬ್ರೆ, ಅವ್ರು ಯಾರನ್ನ ಕಳ್ಕೊಂಡಿದ್ದಾರೆ? ಅವ್ರು ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ? ಹೇಳಪ್ಪ. ಅದೇನಾಗಿದೆ ಅಂತ ಹೇಳಪ್ಪ. ನೀವ್ ಹೇಳ್ದೆ ಹೋದ್ರೆ ನನ್ ಮೇಲೆ ಆಣೆ. ಇದುವರೆಗೂ ನೀವ್ ಯಾವ ವಿಚಾರನೂ ನನ್ನಿಂದ ಮುಚ್ಚಿಟ್ಟಿಲ್ಲ. ಇವಾಗ ಇದನ್ನು ಹೇಳಪ್ಪ. ಹೇಗೆ ಹೇಳಮ್ಮ? ಆ ವಿಷಯ ಹೇಳಿದ್ರೆ ನಿನ್ನಿಂದ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಅದನ್ನ ಜೀರ್ಣಿಸ್ಕೊಳ್ಳೋ ಶಕ್ತಿ ಇಲ್ಲಪ್ಪ ನಿನಗೆ. ನನ್ಗೇನಾದ್ರೂ ಆಗೋಗತ್ತೆ ಅಂತ ಹೆದರ್ತಿದ್ದೀರಪ್ಪ. ಈಗ ನನ್ನ ಹತ್ರ ಇರೋದು ಮೊದಲಿನ ಹೃದಯ ಅಲ್ಲ, ಹೊಸ ಹೃದಯ. ಇದಕ್ಕೆ ಎಲ್ಲ ತಡ್ಕೊಳ್ಳೋ ಶಕ್ತಿ ಇದೆ. ಹೇಳಪ್ಪ. ಹೇಗೆ ಹೇಳಮ್ಮ ಅದನ್ನ? ನೀನು ಯಾರನ್ನು ನೋಡಬೇಕು ಅಂತ ಹಂಬಲಿಸ್ತಾ ಇದೆಯೋ, ನಿನ್ನ ಆಪರೇಷನ್ಗೆ ಯಾರೆಲ್ಲ ವ್ಯವಸ್ಥೆ ಮಾಡಿದ್ರು ಆ ದೇವತೆ ಇಲ್ಲಮ್ಮ. ಏನ್ ಹೇಳ್ತಿದ್ದೀರಪ್ಪ? ಹೌದಮ್ಮ, ಟಿಸಿ ಬೇಡಮ್ಮವರು ನಮ್ಮನ್ನೆಲ್ಲ ಬಿಟ್ಟು ಹೊರಟೋದು. ಈ ವಿಷಯ ನಿನಗೆ ಗೊತ್ತಾಗದ್ ಬೇಡ ಅಂತಾನೆ ದೇವಿಪುರಕ್ಕೆ ಹೋಗೋದು ಬೇಡ ಅಂತ ತಡಿತಾ ಇದ್ದಿತ್ತು. ಈಗ ಅಲ್ಲಿ ನಮ್ಮ ಪಾಲಿನ ದೇವತೆ ಇಲ್ಲಮ್ಮ.
ಇಲ್ಲ, ಇದು ಸುಳ್ಳು. ನಾನಿದನ್ನ ನಂಬಲ್ಲ. ನಾನು ಯಾಕಮ್ಮ ಸುಳ್ಳು ಹೇಳಿ? ಕಂಠಿ ಸಾಹೇಬರು ಕಾನೂನಲ್ಲೇ ಇದ್ದಾರೆ. DC ಮೇಡಮ್ ಸಾವುಗೆ ನಾವೇ ಕಾರಣ ಅನ್ನೋದವ್ರ ಮನ್ಸಿಗೆ ತುಂಬ್ಕೊಂಡ್ಬಿಟ್ಟಿದ್ಯಪ್ಪ. ನಾವು ಅವತ್ತು ಅವ್ರನ್ನ ತಡಿದೇ ಇತ್ತಿದ್ರೆ ಅವ್ರು ಹೋಗಿ DC ಮೇಡಮನ್ನ ಕಾಪಾಡ್ಕೊತಾ ಇದ್ರು. ಅದಕ್ಕೆ ನಿನ್ ಮೇಲೆ ಅಷ್ಟು ಕೋಪದಿಂದ ಮಾತಾಡಿತ್ತು. ಇನ್ನೊಂದು ಮಾತಾಡಬೇಡ. ನಿನ್ನಿಂದ ನಾನು ಅವ್ರನ್ನ ಕಳ್ಕೊಂಡಿದ್ದು. ನೀನು ಅವತ್ತು ತಡ್ದಿಲ್ಲ ಅಂದಿದ್ರೆ ನಾನು ಅವ್ರನ್ನ ಉಳಿಸ್ಕೊತಿದ್ದೆ.